ಮತ್ತೊಂದು ಕಡೆ ಡಿಸಿಎಂ ಅವರಿಗೆ ಕೊಟ್ಟಿರುವಂತದ್ದು ಹಾಗೂ ಪ್ರಿಯಾಂಕ್ ಖರ್ಗೆ ಗೃಹ ಸಚಿವ ಹಾಗೂ ಐಟಿ ಇಲಾಖೆ ಈಗ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಟ್ಟಿರುವಂತದ್ದು. ಕೆಜೆ ಜಾರ್ಜ್ಗೆ ಇಂಧನ ಮತ್ತು ಪ್ರವಾಸೋದ್ಯಮ ಇಲಾಖೆ ಕೊಡಲಾಗಿದೆ. ಎಂಬಿ ಪಾಟೀಲ್ಗೆ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಇಲಾಖೆಯನ್ನು ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆಯನ್ನು ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿಯನ್ನು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಹೆಗಲಿಗೆ ಈಗ ಜಲಸಂಪನ್ಮೂಲ ಇಲಾಖೆಯನ್ನು ಕೊಡಲಾಗಿದೆ. ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಈ ಹಿಂದೆಯೂ ಕೂಡ ಅದೇ ಇತ್ತು, ಇದೀಗ ಆಸ್ ಇಟ್ ಇಸ್ ಹಾಗೆ ಇದೆ. ಬೈರತಿ ಸುರೇಶ್ ಅವರಿಗೆ ಸಾರಿಗೆ ಇಲಾಖೆ, ಯುಟಿ ಖಾದರ್ ಅವರಿಗೆ ಆರೋಗ್ಯ ಇಲಾಖೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಗರಾಭಿವೃದ್ಧಿ ಇಲಾಖೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಇಲಾಖೆಯನ್ನು ಕೊಟ್ಟಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯನ್ನು ಕೊಡಲಾಗಿದೆ. ಹೀಗೆ ಎಲ್ಲ ಸಚಿವರಿಗೂ ಕೂಡ ಒಂದೊಂದು ಇಲಾಖೆಗಳನ್ನ ಕೊಡಲಾಗಿದೆ, ಆ ಜವಾಬ್ದಾರಿಯನ್ನ ಕೊಡಲಾಗಿದೆ. ಕಳೆದ ಬಾರಿ ಅಂದ್ರೆ ಸಿದ್ದು ಸಂಪುಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ಯಾವ್ಯಾವ ಇಲಾಖೆಯನ್ನ ಕೊಟ್ಟಿದ್ರು ಸಚಿವರಿಗೆ, ಈ ಬಾರಿ ಅದಲು ಬದಲಾಗಿದೆ ಅಷ್ಟೇ. ಒಂದಷ್ಟು ಇಲಾಖೆಗಳು ಆಸ್ ಇಟ್ ಇಸ್ ಹಾಗೆ ಇದೆ, ಬಟ್ ಇನ್ನೂ ಕೆಲವೊಂದು ಮಾತ್ರ ಇಲ್ಲಿ ಅದಲು ಬದಲಾಗಿದೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಬಹಳ ಮುಖ್ಯವಾಗಿ ಇಲ್ಲಿ ಗೃಹ ಇಲಾಖೆಯನ್ನ ಕೊಟ್ಬಿಟ್ಟಿದ್ದಾರೆ. ಅದರ ಜೊತೆಗೆ ಐಟಿ ಕೂಡ ಕೊಟ್ಟಿದ್ದಾರೆ. ಕೆಜೆ ಜಾರ್ಜ್ ಈ ಹಿಂದೆಯೂ ಕೂಡ ಇಂಧನ ಇಲಾಖೆಯಲ್ಲೇ ಇದ್ರು, ಅವರಿಗೆ ಮತ್ತೊಮ್ಮೆ ಇಂಧನ ಇಲಾಖೆಯ ಜೊತೆ ಪ್ರವಾಸೋದ್ಯಮ ಇಲಾಖೆಯನ್ನ ಕೊಟ್ಟಿದ್ದಾರೆ. ಎಂಬಿ ಪಾಟೀಲ್ ಅವರಿಗೆ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಇಲಾಖೆಯನ್ನ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ ಇಲಾಖೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡ ಈ ಹಿಂದೆ ಕಂದಾಯ ಇಲಾಖೆ ಜವಾಬ್ದಾರಿಯನ್ನ ತಗೊಂಡಿದ್ರು, ಈಗ ಅವರಿಗೆ ಜಿಬಿಎ ಇಲಾಖೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಈ ಹಿಂದೆ ಸಾರಿಗೆ ಸಚಿವರಾಗಿದ್ರು, ಅವರಿಗೆ ಈಗ ಜಲಸಂಪನ್ಮೂಲ ಇಲಾಖೆಯನ್ನ ಕೊಟ್ಟಿದ್ದಾರೆ. ಕೆಎಚ್ ಮುನಿಯಪ್ಪ ಈ ಹಿಂದೆಯೂ ಕೂಡ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಜವಾಬ್ದಾರಿಯನ್ನ ತಗೊಂಡಿದ್ರು, ಆಸ್ ಇಟ್ ಇಸ್ ಈಗಲೂ ಕೂಡ ಹಾಗೆ ಮುಂದುವರಿಯುತ್ತೆ. ಇನ್ನು ಬೈರತಿ ಸುರೇಶ್ ಅವರಿಗೆ ಸಾರಿಗೆ ಇಲಾಖೆ ಕೊಟ್ಟಿದ್ದಾರೆ. ಯುಟಿ ಖಾದರ್ ಅವರಿಗೆ ಸ್ಪೀಕರ್ ಆಗಿದ್ದಂತಹ ಯುಟಿ ಖಾದರ್ ಅವರಿಗೆ ಆರೋಗ್ಯ ಇಲಾಖೆಯ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗ ಹೊಸದಾಗಿ ಸೇರ್ಪಡೆ ಆಗಿರುವಂತಹ ಮಾಜಿ ಸಿಎಂ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಗರಾಭಿವೃದ್ಧಿ ಇಲಾಖೆ